ಮಾಡಿಸ್ಕೋಬಹುದು, ಯಾವ್ದು ಇಲ್ಲಲ್ಲ, ಏನಕ್ಕೆ ಮಾಡೋದು ಅನ್ನೋದು ನಾವು ಅಷ್ಟೇ. ಇವಾಗ ನೋಡಿ ತಂದಿಕೊಂಡು ಎಷ್ಟು ಬಾಧೆಗೆ ಬೀಳ್ತಾ ಇದ್ದೀರಿ. ಈಕೆಯ ಹೆಸರು ಕಲ್ಯಾಣಿ. ಇನ್ನು ಈಗ ತಾನೇ 17 ವರ್ಷ ವಯಸ್ಸು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಬಳಿ ಇರುವ ಗಿಡ್ನಹಳ್ಳಿ ಗ್ರಾಮದ ವಾಸಿ. ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಬಳಿಯೇ ಬೆಳೆದಿದ್ದ ಕಲ್ಯಾಣಿ ಇಂದು ಬೆಳಗ್ಗೆ ಗಿಡ್ನಹಳ್ಳಿ ಗ್ರಾಮದ ಮನೆಯ ಹಿಂದೆ ಇರುವ ಬೇರೊಬ್ಬರ ತೋಟದ ಕೃಷಿ ಹೊಂಡದ ಬಳಿ ಹೋಗಿದ್ದಳಂತೆ. ಅಲ್ಲಿ ಏನಾಯಿತೋ ಏನೋ, ನೀರಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಆದರೆ ಆಕೆಯ ಪೋಷಕರು ಮಾಹಿತಿಯನ್ನು ನಂದಗಡಿ ಪೊಲೀಸರಿಗೆ ತಿಳಿಸದೆ ನೇರವಾಗಿ ಕಲ್ಯಾಣಿ ತಂದೆ ತಾಯಿ ಇರುವ ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕನಹಳ್ಳಿ ಗ್ರಾಮಕ್ಕೆ ಸಾಗಿಸಿದ್ರು. ಬಂಧು ಬಳಗ ಗ್ರಾಮಸ್ಥರು ಸೇರಿ ಇನ್ನೇನು ಶವ ಸಂಸ್ಕಾರ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ವಾಪಸ್ ಕಲ್ಯಾಣಿಯ ಶವವನ್ನ ಆಸ್ಪತ್ರೆಗೆ ಸಾಗಿಸಿ ದೂರು ನೀಡಲು ಸೂಚಿಸಿದ್ರು. ಬಿಟ್ಟು ಬದುಕಿನ ಹೋರಾಡಕ್ಕೆ ಇದ್ಲೇ ಮರಿ ಬಿಟ್ಟು ಸೆಚ್ಮೆನ ಕೊಚ್ಚಿಲ್ಲರಿತೋ ಏನಾಯ್ತಪ್ಪ ಯಾಕೆ ಇದು ಮಾಡ್ತಾ ಇದೀರಾ ನೀವು ಯಾಕೆ ಮಾತಾಡಿದ್ದೆ ಸೈಡ್ಗೆ ನಡಿ ಹೇಳೋದು ಸೆಕ್ಷನ್ ಬನ್ನಿ ನಡಿ ಆ ಕಡೆ ಮಾತಾಡ್ತೀನಿ ನಡಿ ಏನು ಈತ ಮೃತಳ ಈತಮಾಕಲಹಳ್ಳಿಯ ಕೆಲವು ಸಂಬಂಧಿಗಳು ಏನು ಎತ್ತ ಹೇಳದೆ ಇದ್ದಕ್ಕಿದ್ದ ಹಾಗೆ ಶವ ತಂದ್ರೆ ಹೇಗೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಬಳಿ ಇರುವ ಗಿಡ್ನಹಳ್ಳಿ ಗ್ರಾಮದ ವಾಸಿ ಹಾಗೂ ಕಲ್ಯಾಣಿಯ ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಮುನಿರತ್ನಮ್ಮ ತಮಗೆ ಮಕ್ಕಳಿಲ್ಲವೆಂದು ಮುನಿರತ್ನಮ್ಮ ತಂಗಿ ನರಸಮ್ಮಾಳ 2ನೇ ಮಗಳನ್ನ ದತ್ತು ತೆಗೆದುಕೊಂಡಿದ್ರಂತೆ. ಆದರೆ ಇಂದು ಬೆಳಗ್ಗೆ ಕಲ್ಯಾಣಿ ಶವವಾಗಿ ಪತ್ತೆಯಾಗಿದ್ದಾಳೆ. ಸಾವಿನ ಹಿಂದೆ ಅನುಮಾನ ಇಲ್ಲ, ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿದ್ದಾಳೆ ಎಂದು ಮೃತಳ ದೊಡ್ಡಮ್ಮ ಮುನಿರತ್ನಮ್ಮ ಸಮಜಾಯಿಷಿ ನೀಡಿದಳು. ನಾನು ಹೋಗಿಲ್ಲ, ನಮ್ಮ ಮಕ್ಕಳು ಎಣ ನೆತ್ಕೊಂಡು ಹೊರಟು ಬಂದವರು. ಎಣ ನೆತ್ಕೊಂಡು ಬಂದ ಮೇಲೆ ನಾವೇನ್ ಮಾಡಕ್ಕತ್ತೇಳಿ ಅಲ್ಲೇ ಇದ್ರೆ ನಾವೇನೋ ಮಾಡ್ತಾ ಇದ್ವಿ. ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ. ನಾವು 12 ವರ್ಷ ಇಲ್ಲಿ ಸಾಕಿದ್ವಿ. ಅಲ್ಲಿ ನಾವು ಕ್ಲಾಸ್ ಕಳಿಸ್ತೀವಿ, ನಾವು ಸಾಕೊಂತೀವಿ ಅಂತೇಳಿ ಎತ್ಕೊಂಡು ಹೋಗಿರೋದು. ಆ ಮಗು ಇವಾಗ ಸತ್ತಾಗ ಬೆಳಗ್ಗೆ ನಮ್ಗೆ ಫೋನ್ ಬಂದಿರೋದು. ನಿಮ್ಗೆ ಅನುಮಾನ ಇದೆಯಾ ಏನ್ ಸಾವು? ನಮ್ಗೇನು ಅನುಮಾನ ಇಲ್ಲ, ಏನು ಅನುಮಾನ ಇಲ್ಲ. ಇವಾಗ ಏನ್ ಸಮಸ್ಯೆ ಏನು? ಸಮಸ್ಯೆ ಏನಂದ್ರೆ ಅವ್ರ ಮೇಲೆ ಇದ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ಅವ್ರು ಹೋಗಿದ್ರು. ನಾವು ಮಾಡೋ ಸಭೆ ಇರುತ್ತೆ, ನೀವೇ ಕಂಪ್ಲೇಂಟ್ ಕೊಡ್ತೀರ ಅಂತ ನಾನು ಮಾತಾಡ್ತಾ ಇದ್ದೀವಿ. ಏನು 5:15 ಆಗಿದೆ. ನೀವೆಷ್ಟೊತ್ತಲ್ಲಿ ನೋಡ್ಕೊಂಡ್ರಿ? ನಾವು 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ಯಾರು ಹೇಳಿದ್ರು? ನಿಮ್ಗೆ ಗೊತ್ತಾಯ್ತಾ ಅಥವಾ ಯಾರಾದ್ರೂ ಹೇಳಿದ್ರು? ನಾನೇ ನೋಡ್ಕೊಂಡೆ. ಯಾಕೆ ಆಚೆಗೆ ಹೋಗಿ ಮನೆಗಿರಲಿಲ್ಲ, ಎತ್ತೋದ್ಲ ಮಗು ಅಂತ ಆಚೆಗೆ ಹೋಗ್ಬಿಟ್ಟು ನಾನು ಕಾಲು ತೊಳ್ಕೊಳಕ್ಕೆ ಹೋದ್ನಿ, ನೋಡಿದ್ವಿ ಬಿದ್ದೋಗಿ. ಈಗ ನಿಮ್ಮ ಮನೆ ಹತ್ರ ಏನು ಕಾಲು ತೊಳ್ಕೊಳಕ್ಕೆ ನೀರ್ಲಿಲ್ವಾ? ಇತ್ತು, ಏನೋ ಇತ್ತು ಅಂತ ತೊಳ್ಕೊಳಕ್ಕೆ ಹೋದ್ರಿ ಬಿದ್ದೋಗಿ. ಓ, ನೀವು ಇಬ್ರು ಜೊತೆಲೇ ಹೋಗಿದ್ರಾ ಅಥವಾ? ಇಲ್ಲ ಇಲ್ಲ ಇಲ್ಲ, ಇಬ್ರು ಜೊತೆಲಿ ಹೋಗಿಲ್ಲ. ಫಸ್ಟು ಆ ಹುಡುಗಿ ಎದ್ದೋಗಿ ಆಚೆಗೆ ಹೋಗಿ ಯಾವಾಗೋ 5 ಗಂಟೆಗೆ ಎದ್ದುಬಿಟ್ಟು ಅಡುಗೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋಳು ಮಾಡ್ಕೊಂಡು ತಿಂದುಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಳು. ಇವತ್ತು ಹಂಗೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಲೇಟಾಗಿ ಎದ್ನಿ. ಎದ್ದೇಳೋ ಪಟ್ಟಿಗೆ ಹಂಗಾಗಿತ್ತು. ಬಾಲಕಿ ಕಲ್ಯಾಣಿ ಸಾವು ಆಕಸ್ಮಿಕವೋ ಇಲ್ಲ ಅಸಹಜವೋ ಗೊತ್ತಿಲ್ಲ. ಆದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ ಕಾರಣ ಸ್ಮಶಾನ ಸೇರಬೇಕಿದ್ದ ಬಾಲಕಿಯ ಶವ ಆಸ್ಪತ್ರೆಯ ಶವಾಗಾರ ಸೇರುವಂತಾಗಿದೆ. ಪ್ರಾಬ್ಲಮ್ ಇದ್ರೆ ಮಾಡಿಸ್ಕೋಬಹುದು, ಯಾವುದು ಇಲ್ಲಲ್ಲ, ಏನಕ್ಕೆ ಮಾಡೋದು ಅನ್ನೋದು ನಾವು ಅಷ್ಟೇ. ಇವಾಗ ನೋಡಿ ತಂದಿಕೊಂಡು ಎಷ್ಟು ಬಾಧೆಗೆ ಬೀಳ್ತಾ ಇದ್ದೀರಿ. ಇವಾಗ ಎಲ್ಲರೂ ಸಮಾಧಾನವಾಗಿದ್ದೆ ಎಲ್ಲ ಒಂದು ಮಣ್ಣು ಮಾಡಿಬಿಟ್ಟಿದ್ರೆ ಯಾವುದೂ ಇರ್ತಾ ಇರಲಿಲ್ಲಲ್ಲ. ಸಂಪಲ್ ಬಿದ್ದರೆ ಯಾರು ನೋಡ್ಕೊಂಡಿಲ್ಲ ಅಂತ ಹೇಳ್ತಿದಾರಲ್ಲ, ಹಂಗಾಗಿ ಯಾರು ನೋಡ್ಕೊಳಕ್ ಯಾವಾಗ್ಲೂ ನೋಡ್ಕೊಂಡಿರಕತ್ತೈತಾ? ಒಬ್ಬ ಮನುಷ್ಯನ ಏನ್ ಮಾಡ್ತಾರೆ ಅಂತ ಯಾವಾಗ್ಲೂ ನೋಡ್ಕೊಂಡಿರಕತ್ತೈತಾ?
ಮನೇಲಿ ಚೆನ್ನಾಗಿ ಯಾಕನ ಏನು ಒಂಚೂರು ಏನು ಹೇಳಿಲ್ಲ. ಒಂದು ಇದು ನಮ್ಗೆ ಏನೂ ಇಲ್ಲ. ನಮ್ಮ ಮನೆಗೆ ಬಂದು ನೆನ್ನೆ ಕರ್ಕೊಂಡೋಗಿ ನಾವು ಬಿಟ್ಬಿಟ್ಟು ಬಂದಿದ್ದು. ಏನೇನು ಇದ್ದಿದ್ರೆ ನಮ್ಗೆ ಕೇಳ್ತಾ ಇರಲಿಲ್ಲ. ಏನು ಇಲ್ದಿದ್ದು ನಾವು ಏನಂತ ಇದು ಮಾಡೋಕ್ಕಾಗ್ತೈತೆ. ನಿಮ್ಗೇನಾಗಬೇಕಾ ಮಗು? ಸೊಸೆ ಆಗಬೇಕು. ನಿಮ್ಮ ಮನೇಲಿ ಇರ್ತಿದ್ರ? ನಾದಿನಿ ಮಗಳು. ನಿಮ್ಮ ಮನೇಲಿ ಇರ್ತಿದ್ರಾ? ಇರಲಿಲ್ಲ, ನೆಂಟರು ಊರಿಗೆ ಬಂದಿದ್ದು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.